ಬಲವರ್ಧನೆ ಬೆಸೆಯುವ ಯಂತ್ರವನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಕುರಿತು ನಮ್ಮ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನೀವು ಈ ಯಂತ್ರವನ್ನು ಸುರಕ್ಷಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸುವುದನ್ನು ಖಚಿತಪಡಿಸಿಕೊಳ್ಳಲು ನಾವು ಹಂತಹಂತವಾಗಿ ನಿಮ್ಮನ್ನು ಕರೆದೊಯ್ಯುತ್ತೇವೆ. ಮೊದಲಿಗೆ ಯಂತ್ರದ ಮುಖ್ಯ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ತಾಪಮಾನ ನಿಯಂತ್ರಕ, ಸಮಯ ನಿಯಂತ್ರಕ ಮತ್ತು ಒತ್ತಡ ನಿಯಂತ್ರಕದಂತಹ ಮುಖ್ಯ ಭಾಗಗಳು ಇಲ್ಲಿವೆ. ಸುರಕ್ಷತೆ ಯಾವಾಗಲೂ ಮೊದಲು ಬರುತ್ತದೆ. ಕೈಗವಸುಗಳು ಮತ್ತು ಏಪ್ರನ್ ಸೇರಿದಂತೆ ಸೂಕ್ತವಾದ ರಕ್ಷಣಾತ್ಮಕ ಗೇರ್ ಅನ್ನು ಯಾವಾಗಲೂ ಧರಿಸಿ. ಎಂಜಿನ್ ಅನ್ನು ಚಲಾಯಿಸಿ ಮತ್ತು ಸೂಕ್ತವಾದ ತಾಪಮಾನವನ್ನು ತಲುಪಲು ಅನುಮತಿಸಿ. ನೀವು ಲಗತ್ತಿಸುತ್ತಿರುವ ವಸ್ತುವಿನ ಪ್ರಕಾರ ತಾಪಮಾನ ಮತ್ತು ಒತ್ತಡದ ಸೆಟ್ಟಿಂಗ್ಗಳನ್ನು ಹೊಂದಿಸಿ. ನೀವು ಬಲಪಡಿಸಲು ಹೋಗುವ ವಸ್ತುವನ್ನು ತಯಾರಿಸಿ. ಚರ್ಮ ಅಥವಾ ವಸ್ತುವನ್ನು ಆಕಾರಕ್ಕೆ ಕತ್ತರಿಸಿ ಮತ್ತು ನಿರ್ದಿಷ್ಟತೆಯ ಪ್ರಕಾರ ಸೂಕ್ತವಾದ ಬಲಪಡಿಸುವ ವಸ್ತುಗಳನ್ನು ಕತ್ತರಿಸಿ. ಬಲವರ್ಧನೆಯ ವಸ್ತುವನ್ನು ಚರ್ಮ ಅಥವಾ ವಸ್ತುಗಳೊಂದಿಗೆ ಜೋಡಿಸಿ. ಯಾವುದೇ ಸುಕ್ಕುಗಳು ಅಥವಾ ಗುಳ್ಳೆಗಳು ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಜೋಡಿಸಲಾದ ವಸ್ತುಗಳನ್ನು ಯಂತ್ರಕ್ಕೆ ಎಚ್ಚರಿಕೆಯಿಂದ ಫೀಡ್ ಮಾಡಿ. ಕರಗುವ ಸಮಯದಲ್ಲಿ ತಪ್ಪಾಗಿ ಜೋಡಿಸುವುದನ್ನು ತಪ್ಪಿಸಲು ಅವುಗಳನ್ನು ಸರಿಯಾಗಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಯಂತ್ರವನ್ನು ಪ್ರಾರಂಭಿಸಿ ಮತ್ತು ಸೇರುವ ಪ್ರಕ್ರಿಯೆಯನ್ನು ಗಮನಿಸಿ. ಯಂತ್ರದ ಮೂಲಕ ವಸ್ತುಗಳು ಸರಾಗವಾಗಿ ಚಲಿಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಅಗತ್ಯವಿರುವ ತಾಪಮಾನ ಮತ್ತು ಒತ್ತಡದೊಂದಿಗೆ ಯಂತ್ರದಲ್ಲಿ ಬಂಧದ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡಲಾಗಿದೆ ಎಂದು ಪರಿಶೀಲಿಸಿ. ಜೋಡಣೆ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ಯಂತ್ರದಿಂದ ವಸ್ತುಗಳನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ. ಯಾವುದೇ ದೋಷಗಳಿಗಾಗಿ ಲಗತ್ತಿಸಲಾದ ವಸ್ತುವನ್ನು ಪರೀಕ್ಷಿಸಿ. ಬಲವರ್ಧನೆಯು ಬಟ್ಟೆಗೆ ಸುರಕ್ಷಿತವಾಗಿ ಜೋಡಿಸಲ್ಪಟ್ಟಿರಬೇಕು. ಅಗತ್ಯವಿರುವ ಕೆಲಸ ಮುಗಿದ ನಂತರ ಯಂತ್ರವನ್ನು ಸ್ವಿಚ್ ಆಫ್ ಮಾಡಿ. ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ನಿಯಮಿತ ನಿರ್ವಹಣೆ ಮುಖ್ಯವಾಗಿದೆ. ಪ್ರತಿ ಬಳಕೆಯ ನಂತರ ಯಂತ್ರವನ್ನು ಸ್ವಚ್ಛಗೊಳಿಸಿ ಮತ್ತು ಯಾವುದೇ ಉಡುಗೆಗಾಗಿ ಘಟಕಗಳನ್ನು ಪರಿಶೀಲಿಸಿ.